ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ.ಕೆ. ಗಾನಸ್ ಕಿಚನ್. ಇವತ್ತು ನಾನು ಹಬ್ಬಕ್ಕೆ ಸ್ಪೆಷಲ್ ಆಗಿ ಸ್ವೀಟ್ ಶಾಪ್ನಲ್ಲಿ ಸಿಗೋ ಥರ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ. ಈ ಒಬ್ಬಟ್ಟನ್ನ ಸಿಂಪಲ್ ಆಗಿ ಬೆಸ್ಟ್ ಆಗಿ ಹೇಗೆ ಮಾಡೋದಂತ ನೋಡೋಣ. ಹಾಗೆ ನಾನು ಮಾಡಿರುವಂಥ ಒಬ್ಬಟ್ಟು ಸಾಫ್ಟಾಗಿ ರುಚಿಯಾಗಿರುತ್ತೆ. ಈ ಥರ ತುಂಬ ಕಷ್ಟಪಡ್ದಿರ ನೀವು ಸಹ ಪರ್ಫೆಕ್ಟಾಗಿ ಹಬ್ಬಕ್ಕೆ ಒಬ್ಬಟ್ಟನ್ನ ಮಾಡ್ಕೋಬೋದು. ಮೊದಲಿಗೆ ಒಬ್ಬಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಬೌಲ್ನ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅದೇ ಕಪ್ನಲ್ಲೇ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ಈ ಥರ ಸ್ವಲ್ಪನೇ ನೀರನ್ನ ಸೇರಿಸ್ಕೊತ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊತ ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈ ಹಿಟ್ಟು ಕೈಗೆ ಈ ಥರ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ ಸಾಫ್ಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಕೈನಲ್ಲಿ ಈ ಥರ ಸವರ್ಕೊಂಡು ಈಗ ಇದ್ರ ಮೇಲೆ ಮುಚ್ಚಿಟ್ಕೊಂಡು 2 ರಿಂದ 3 ಅವರ್ ಇದನ್ನು ಹಾಗೆ ನೆನೆಯಾಗಿ ಬಿಡಬೇಕು. ಇದು ನೆನೀತಾ ಇರಲಿ. ಅಷ್ಟರಲ್ಲಿ ಹೂರಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಚಿಕ್ಕ ಬೌಲ್ನ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆಬೇಳೆನ ಸೇರಿಸಿ ಇದನ್ನು 2 ರಿಂದ 3 ಸತಿ ನೀಟಾಗಿ ತೊಳೆದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಕಾಳನ್ನು ಸಹ 2 ಅವರ್ ಹಾಗೆ ನೆನೆಯಾಗಿ ಬಿಡಬೇಕು. ಈಗ ನೋಡಿ 2 ಅವರ್ ಆದಮೇಲೆ ಕಡಲೆಕಾಳೆಲ್ಲ ಈ ಥರ ನೆಂದಿದೆ. ಇದರಲ್ಲಿರುವಂಥ ನೀರನ್ನೆಲ್ಲ ಸಪ್ರೇಟಾಗಿ ತೆಗೆದು ಈಗ ಈ ಕಾಳನ್ನ ತೆಗೆದು ಈ ಥರ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಯಾವ ಕಪ್ನಲ್ಲಾದರೆ 1 ಕಪ್ ಕಡಲೆಕಾಳನ್ನ ತೊಗೊಂಡು ಅದೇ ಕಪ್ನಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನು 3 ವಿಜಿಲ್ ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ವಿಜಿಲ್ ಬಂದು ಪ್ರೆಷರ್ ಎಲ್ಲ ಹೋದ್ಮೇಲೆ ನೋಡಿ ಕಡಲೆಕಾಳು ಈ ಥರ ಬೆಂದಿದೆ. ನೋಡಿ, ಈ ಥರ ಒಂದು ಕಾಳನ್ನ ತೆಗೆದು ಕೈನಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಥರ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡಾದ್ಮೇಲೆ ಈಗ ಈ ಬೇಯಿಸ್ಕೊಂಡಂಥ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಸಪ್ರೇಟಾಗಿ ತೆಗೆದಂಥ ನೀರಿನಿಂದ ನೀವು ಒಬ್ಬಟ್ಟು ರಸಮ್ನ ಮಾಡ್ಕೋಬೋದು. ಹಾಗೆಯೇ ಬೇಯಿಸಿಟ್ಕೊಂಡಂಥ ಈ ಕಾಳನ್ನ ಮಿಕ್ಸಿ ಜಾರ್ಗೆ ಸೇರಿಸಿ ಒಂಚೂರು ನೀರು ಸೇರಿಸ್ದಿರ ಈ ಥರ ನುಣ್ಣಗೆ ರುಬ್ಬಿ ಒಂದು ಬೌಲ್ಗೆ ಸೇರಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಬ್ಬಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಪ್ಯಾನ್ನ ತೊಗೊಂಡು ಸ್ಟವ್ನ ಆನ್ ಮಾಡಿ ನಾನು ಯಾವ ಕಪ್ನಲ್ಲಾದರೆ ಕಡಲೆಕಾಳನ್ನ ತೊಗೊಂಡು ಅದೇ ಕಪ್ನಲ್ಲೇ 1/4 ಕಪ್ ಆಗೋಷ್ಟು ಬೆಲ್ಲನ ಸೇರಿಸಿ ಹಾಗೆ 1/4 ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತ ಬೆಲ್ಲನೆಲ್ಲ ಈ ಥರ ಕರಗಿಸ್ಕೊಂಡಾದ್ಮೇಲೆ ಬೇಯಿಸಿ ರುಬ್ಬಿಟ್ಕೊಂಡಂಥ ಕಡಲೆಕಾಳು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸಿ ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಮಿಶ್ರಣನ ಒಂದು 10 ನಿಮಿಷ ಊರಿನ ಹೈ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಬೇಯಿಸ್ಕೊತಿದ್ರೆ ಈ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈ ಬಿಡ್ದಿರ ಇದನ್ನು ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊತಿದ್ರೆ ಈ ಹೂರಣ ನೋಡಿ ಈ ಥರ ಗಟ್ಟಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಬಿಸಿ ಆರೋದಕ್ಕೆ ಬಿಟ್ಟರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಹೂರಣನ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಮಿಕ್ಸ್ ಮಾಡಿಟ್ಟಂಥ ಹಿಟ್ಟೂ ಸಹ 2 ಅವರ್ ಆಗಿದೆ. ಈಗ ಇನ್ನೊಂದು ಸಾರಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಿದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಒಬ್ಬಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಈ ಥರ ಒಬ್ಬಟ್ಟು ಮಾಡುವಂಥ ಪೇಪರ್ನ ತೊಗೊಂಡು ಸ್ವಲ್ಪ ತುಪ್ಪನ ಸೇರಿಸಿ ಈ ಥರ ಕೈನಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಈ ಥರ ದೊಡ್ಡ ನಿಂಬೆಹಣ್ಣು ಸೈಜಷ್ಟು ಹಿಟ್ಟನ್ನ ಈ ಥರ ತಗೊಂಡು ಈಗ ಇದನ್ನು ತೆಗೆದು ಈ ಕವರ್ ಮೇಲೆ ಇಟ್ಟು ಈ ಥರ ಕೈನಲ್ಲಿ ತಟ್ಕೋಬೇಕು. ಈ ಥರ ತಟ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿಟ್ಟಂಥ ಹೂರಣನು ಬಿಸಿ ಆರಿ ತಣ್ಣಗಾಗಿದೆ. ಈಗ ಇದನ್ನು ನಾವು ಎಷ್ಟು ಹಿಟ್ಟನ್ನ ತೊಗೊಂಡ್ವೋ ಅದೇ ಅಳತೆನಲ್ಲಿ ಈ ಹೂರಣನು ಈ ಥರ ಉಂಡೆ ಮಾಡಿ ತೊಗೊತಾ ಇದ್ದೀನಿ. ಈಗ ಇದನ್ನು ನಾವು ತಟ್ಟಿಟ್ಕೊಂಡಂಥ ಹಿಟ್ಟು ಮಧ್ಯದಲ್ಲಿ ಈ ಥರ ಇಟ್ಟು 2 ಕೈಯಿಂದ ಈ ಥರ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಂಥ ಹಿಟ್ಟನ್ನ ಈ ಥರ ಸಪ್ರೇಟಾಗಿ ತೆಗೆದು ಈಗ ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಕೈನಲ್ಲಿ ಈ ಥರ ತಟ್ಕೋಬೇಕು. ಈ ಥರ ಉಲ್ಟಾ ಮಾಡಿ ತಟ್ಕೊಳ್ಳೋದ್ರಿಂದ ನಮಗೆ ಹೂರಣ ಎಲ್ಲೂ ಈ ಹಿಟ್ಟಿಂದ ಈಚೆ ಬರಲ್ಲ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಈ ಒಬ್ಬಟ್ಟನ್ನ ತಟ್ಕೋಬೋದು. ಈ ಥರ ತಟ್ಕೊಂಡಾದ್ಮೇಲೆ ಈಗ ಇದನ್ನು ತೆಗೆದು ನಾನು ಆಲ್ರೆಡಿ ಹೆಂಚನ್ನ ಕಾಯಕ್ಕಿಟ್ಟಿದ್ದೆ. ಕಾದಿರುವಂಥ ಹೆಂಚ ಮೇಲೆ ಇದನ್ನು ಹಾಕ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡಿದ್ದ ತಕ್ಷಣ ಈ ಒಬ್ಬಟ್ಟು ಕವರ್ನ ತೆಗಿಬಾರ್ದು. 1-2 ನಿಮಿಷ ಬಿಸಿ ಆದಮೇಲೆ ತೆಗೆದ್ರೆ ಈ ಥರ ಒಬ್ಬಟ್ಟು ಪೇಪರ್ಗೆ ಅಂಟ್ಕೊಳ್ದಿರ ನೀಟಾಗಿ ಬರುತ್ತೆ. ಈಗ 1-2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಸೈಡ್ ಸುಟ್ಕೊಂಡಾದ್ಮೇಲೆ ಈಗ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ. ಈಗ ಇದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಇನ್ನೊಂದು ಸೈಡು ಸುಟ್ಟಾದ್ಮೇಲೆ ಈಗ ಇದನ್ನು ತಿರುಗಿಸ್ಕೊಂಡು ಇದ್ರ ಮೇಲೂ ಸಹ ತುಪ್ಪನ ಸೇರಿಸಿ 2 ಸೈಡೂ ಈ ಥರ ಸುಟ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ಎಲ್ಲ ಒಬ್ಬಟ್ಟನ್ನು ಇದೇ ಥರ ಮಾಡ್ಕೋಬೇಕು. ನಾನು ತೋರಿಸಿರುವಂಥ ಮೆಥಡ್ನಲ್ಲಿ ನೀವು ಒಬ್ಬಟ್ಟನ್ನ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಂಥ ಒಬ್ಬಟ್ಟನ್ನ ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಹಾಗೆ ನಾನು ತೋರಿಸಿರುವಂಥ ಮೆಥಡ್ನಲ್ಲಿ ನೀವು ಒಬ್ಬಟ್ಟನ್ನ ಮಾಡಿದ್ರೆ ಬಿಸಿ ಆರಿದ್ಮೇಲೆ ಇದು ಸಾಫ್ಟಾಗೇ ಇರುತ್ತೆ, ಗಟ್ಟಿ ಆಗೋದಿಲ್ಲ.
ಈ ಒಬ್ಬಟ್ಟು ರೆಸಿಪಿನ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.